ಸ್ನೇಹಿತರೆ, ನಮಸ್ಕಾರ. ನಾವಿವತ್ತು ಒಬ್ಬ ಹೆಸರಾಂತ ಕಲಾವಿದರು ಅಂದ್ರೆ ಹಿರಿಯ ಕಲಾವಿದರು ಅವ್ರ ಮನೆಗೆ ಬಂದಿದ್ವಿ. ಅವ್ರು ಯಾರು ಅಂತ ಅಂದ್ಬಿಟ್ಟು ಅವ್ರ ಬಾಯಿನಲ್ಲೇ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ನನ್ನ ಹೆಸರು ಪುರುಷೋತ್ತಮ್ ಅಂತ. ನಾನು NS ರಾವ್ ಎರಡನೇ ಮಗ. ಬ್ರದರು ಓಂ ಪ್ರಕಾಶು ದೊಡ್ಡವರು, ಡೈರೆಕ್ಟ್ರು. ಅದು ಬಿಟ್ಟರೆ ಇನ್ನಿಬ್ಬರು ಸಿಸ್ಟ್ರ್ ಇದ್ದಾರೆ. ಇಲ್ಲ, ಇದು ಇವಾಗ ಹೊಸ್ದಾಗೆ ಕಟ್ಟಿರೋದು. ನಮ್ಮ ಹೊಡೆದಾಕಿದ್ವಿ ಆ್ಯಕ್ಚುಲಿ. ಈಗ ಒಂದು 12-13 ವರ್ಷದ ಮುಂಚೆ ತಿರ್ಗಾ ಇದೇ ಮನೇಲಿ ಇಲ್ಲೇ ಇದ್ದಿದ್ದು ನಮ್ಮ ಫಾದರು. ಅವ್ರು ಇದಾದಮೇಲೆ ಈಗ ಒಂದು 12-13 ವರ್ಷ ಆದಮೇಲೆ ತಿರ್ಗಾ ಬಿಲ್ಡಿಂಗ್ ಹೊಡೆದು ಕಟ್ಟಿರೋದು. ಫುಲ್ ಕೆಳಗಡೆಯಿಂದ ಡೆಮೊಲೇಷನ್ ಮಾಡಿ ಕಟ್ಟಿರೋದು. ಹೊಸ ಮನೇನೆ ಕಟ್ಟಿರೋದು ಈಗ ಅಷ್ಟೇ. ಸರ್ ಮತ್ತೆ ತಂದೆ ಏನಾಗಿದ್ರು, ಚಿತ್ರರಂಗಕ್ಕೆ ಹೇಗೆ ಬಂದಿದ್ರು ಸರ್? ನಮ್ಮ ಫಾದರು ಫಸ್ಟು ಮೈಕೋಲಿ ವರ್ಕ್ ಮಾಡ್ತಾಯಿದ್ರು. ಮೈಕೋಲಿ ವರ್ಕ್ ಮಾಡ್ತಾ ಇದು ಡೈಲಾಗ್ ಇದು ಬರೀತಾಯಿದ್ರು. ಡ್ರಾಮಾ ಇದೆ, 15 ಡ್ರಾಮಾ ಪ್ರಿಂಟ್ ಆಗಿದೆ. SR ಪ್ರಕಾಶನ್ ಅಂತ ಅವರೇ ಪಬ್ಲಿಷರ್, ಅವರೇ ಇದು ಮಾಡಿರೋದು. ಶಿಖಾಮಣಿ ಅಂತ ಒಳ್ಳೊಳ್ಳೆ ನಾಟಕ ಇದೆ. ಸಾಮ್ರಾಟ್ ಅಶೋಕ ಇದೆ, ಇಡಿಪಸ್ ಇದೆ, ಓತೆಲೋ ಇದೆ. ಆಮೇಲೆ 36 ಸ್ಟೇಟ್ ಅವಾರ್ಡ್ ಬಂದಿದೆ. ಆ ಡ್ರಾಮಾಗೆ ಸ್ಟೇಟ್ ಅವಾರ್ಡ್ ಬಂದಿದೆ. 15 ನಾಟಕ ಬರೆದಿದ್ದಾರೆ. ಬೇಸಿಕಲಿ ಡ್ರಾಮಾ ಬರಿತಾಯಿದ್ರು. ಹಂಗೆ ಫಿಲಮ್ಗೆ ಡೈಲಾಗ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಿಲಮ್ ಡೈಲಾಗಿಂದ ಹಂಗೆ ಒಂದೊಂದೇ ಪಿಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಕ್ಚುಲಿ. ಅದಕ್ಕಿಂತ ಮುಂಚೆ ಫಾದರು ಮೈಕೋಲಿ ವರ್ಕ್ ಮಾಡ್ತಾಯಿದ್ರು. ಅಲ್ಲಿ ಮೈಕೋಲಿ ರಜಾ ಕೊಟ್ಟಿಲ್ಲ ಅಂದಮೇಲೆ ಅವರು ಮೈಕೋ ಬಿಟ್ಬಿಟ್ರು. 80ನೇ ಇಸ್ವಿ ನನ್ನ ಪ್ರಕಾರ ಬಿಟ್ಟಿರಬೇಕು ಅನಿಸುತ್ತೆ ಮೈಕೋ. ಅದಾದಮೇಲೆ ಫಿಲಮಲ್ಲೇ ಕಂಟಿನ್ಯೂ ಮಾಡ್ಕೊಂಬಂದರು. ಸರ್ ತಂದೆಯವ್ರದ್ದು ಮೊದಲ ಚಿತ್ರ ಯಾವುದು ಸರ್? ಅಷ್ಟು ಐಡಿಯಾ ಇಲ್ಲ ನಮಗೂ. ನಂಜುಂಡ ನಕ್ಕಾಗೆ ಡೈಲಾಗ್ ರೈಟರ್ ಇರಬೇಕು ಅಂತ ಅನಿಸುತ್ತೆ, ಬಟ್ ಪಕ್ಕಾ ಗೊತ್ತಿಲ್ಲ. ನಂಜುಂಡ ನಕ್ಕಾಗ ಅಂದ್ಬಿಟ್ಟು ಒಂದು ಪಿಕ್ಚರ್ ಬಂತು, ನಂಜುಂಡ ನಕ್ಕಾಗ ಅಂತ. ಅದು ಪಿಕ್ಚರ್ಗೆ ಡೈಲಾಗ್ ರೈಟರ್ ಅಂತ ಅನಿಸುತ್ತೆ ಫಸ್ಟು. ಅಲ್ಲಿಂದ ಡೈಲಾಗ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವ್ರು ಹಂಗೆ ಆ್ಯಕ್ಟ್ ಮಾಡ್ಕೊಂಡು ಹೋದ್ರು. ಆ ಥರ 99ನಲ್ಲಿ ನಾವು ಜಗ್ಗೇಶ್ ಪಿಕ್ಚರ್ ಮಾಡೋಕ್ಕೆ ಹೋಗಿದ್ವಿ. ಜಗ್ಗೇಶು ಈ ಥರ ಯಾವುದೋ ಒಂದು ಒಳ್ಳೆ ಸ್ಟೋರಿ ಹೇಳಿದ್ರು, ಕತೆ ಹೇಳಿದ್ರು. ಇದು ಭಾಗ್ಯರಾಜ್ ಹತ್ರ ಇದ್ದರೆ ತೊಗೊಂಬರಂಗಿದ್ರೆ ತೊಗೊಂಬನ್ನಿ ಅಂತ. ಆವಾಗ ನಾವು ಮಡ್ರಾಸ್ಗೆ ಹೋಗ್ಬಿಟ್ಟು ಭಾಗ್ಯರಾಜ್ ಹತ್ರ ತಮಿಳ್ ಪಿಕ್ಚರ್ ಇರುತ್ತೆ, ರಾಸಾಕುಟ್ಟಿ ಅಂತ ತಮಿಳು. ಅದು ಹಿಂದಿಲೂ ಮಾಡಿದ್ರು, ರಾಜಾಬಾಬು ಅಂತ. ಇವನು ಗೋವಿಂದು ಮತ್ತು ಕರಿಷ್ಮಾ ಕಪೂರ್. ಅದು ತುಂಬ ದೊಡ್ಡ ಸೂಪರ್ ಡೂಪರ್ ಹಿಟ್ಟಾಯಿತು. ಆವಾಗ ಅದೇ ಇದನ್ನು ಸಾರಾ ಗೋವಿಂದವರು ತಂದಿದ್ರು. ಅದನ್ನು ಅವರು ಏನು ಮಾಡಿದ್ರು, ಪಂಜು ಅರುಣಾಚಲಂ ಅಂತ ಪ್ರೊಡ್ಯೂಸರು, ಅವ್ರ ಹತ್ರ ತಂದಿದ್ರು ರೇಟ್ಸು. ನಾವು ಭಾಗ್ಯರಾಜ ತಂದಿದ್ವಿ. ಭಾಗ್ಯರಾಜ್ ಆವಾಗ ಸ್ವಲ್ಪ ತುಂಬ ಕಷ್ಟದ ಪರಿಸ್ಥಿತಿಲಿದ್ದು ಆ ಪಿಕ್ಚರ್ ಟೈಮಲ್ಲಿ. ಆವಾಗ ಅದು ಸಾರಾ ಗೋವಿಂದವರು ಕಂಪ್ಲೇಂಟ್ ಮಾಡಿದ್ರು ನಮ್ಮ ಮೇಲೆ. ಮಡ್ರಾಸ್ ಚೇಂಬರ್ ಕಂಪ್ಲೇಂಟ್ ಕೊಟ್ಟರು. ನಾವು ಸುರೇಶ್ ಗೌಡ್ರು ಎಲ್ಲ ಹೋಗಿ ಅಲ್ಲಿ ನಮಗೆ ಸುಬ್ರಾವ್ ಅಂತ ಒಬ್ಬರಿದ್ರು ಅಲ್ಲಿ ಮಡ್ರಾಸಲ್ಲಿ, ನಮ್ಮ ಫೇವರ್ ಮಾಡಿಕೊಟ್ರು. ಅದು ಬರೋವಾಗಲೇ ಸ್ವಲ್ಪ ಆ್ಯಕ್ಸಿಡೆಂಟ್ ಆಗಿ ಸುರೇಶ್ ಗೌಡ್ರು ಅಂತ ಗೊತ್ತಿರಬೇಕು ನಿಮಗೀಗ. ಅವರು ಪ್ರೊಡ್ಯೂಸರ್ ಇವಾಗ, ರಾಜು. ಮತ್ತು ಅವ್ರಿಗೆ ಅವಾಗಲೇ ಸ್ವಲ್ಪ ಕಾಲು ಗೇಟಾಗಿ ಇದಾಗಿದ್ದು ಅವಾಗ. ಆಮೇಲೆ ಒಂದೇ ಪಿಕ್ಚರು ಆವಾಗ ತುಂಬ ಇದಾಯಿತು, ಲಾಸ್ ಆಯಿತು ನಮ್ಗೆ ಆ ಪಿಕ್ಚರ್ ಆ್ಯಕ್ಚುಲಿ. 99ನಲ್ಲೇ ಒಂದು 20 ಲಕ್ಷ ಹೋಯಿತು. ಅದಾದಮೇಲೆ ಇಂಡಸ್ಟ್ರಿ ಬಿಟ್ಬಿಟ್ವಿ. ಅದಾದಮೇಲೆ ತಿರ್ಗಾ 2004ಅಲ್ಲಿ ಡಿಸ್ಟ್ರಿಬ್ಯೂಟ್ರ್ ಮಾಡಿದ್ವಿ. ಫಸ್ಟ್ ಪಿಕ್ಚರೇ ಪ್ರೀಸೆ. ಅವ್ರ ಜೊತೆ ಸುರೇಶ್ ಗೌಡ್ರು ಅಂತ ಇದ್ದರು, ಅವರು ಜೊತೆಲೇ ನಾವಿದ್ವಿ. ಅವರೇ ಎಲ್ಲ ಮಾಡ್ತಾಯಿದ್ವಿ, ಫುಲ್ಲೆಲ್ಲ ಅಮೌಂಟು ಇದೆಲ್ಲ ಅವರೇ ಮಾಡ್ತಾಯಿದ್ದು. ಅವ್ರ ಜೊತೆಲಿ ನಾವು ಓಡಾಡ್ಕೊಂಡಿದ್ವಿ. ಅಂದರೆ ಪಟೇಲ ನಿಮ್ಮದು ನಿರ್ಮಾಣ ಆಗಿದ ತಕ್ಷಣ ನೆಕ್ಸ್ಟ್? ಹೌದು, ನಾವು ಒಟ್ಟು 5 ಜನ ಪಾರ್ಟ್ನರ್ ಪಟೇಲಾಗಿ. NM ಸುರೇಶ್ ನಾವೇ ಕರ್ಕೊಂಬಂದಿದ್ದು ಇಂಡಸ್ಟ್ರಿಗೆ ಅವನ್ನ ಫಸ್ಟು. NM ಸುರೇಶು. ಆಮೇಲೆ ಅವ್ರು ಎಕ್ಸ್ಕ್ಯೂಸ್ ಮೀ ತೆಗೆದಿದ್ದು. ಫಸ್ಟು ನಮ್ಮ ಜೊತೆ ಪಾರ್ಟ್ನರ್ ಇನ್ನೊಬ್ರು ಚಕ್ರಪಾಣಿ ಅಂತ ಇದ್ದರು. ಅವರು ನಕ್ಸಲೇಟ್ ಅಂತ ಪಿಕ್ಚರ್ ಮಾಡಿದ್ರು. ನಮ್ಮ ಪಿಕ್ಚರ್ಗೆ ಕೋ ಪ್ರೊಡ್ಯೂಸರ್ ಅವರು. ಇನ್ನೊಬ್ಬರು ಹನುಮಂತು ಅಂತ ಉಪ್ಪರಪೇಟೆ ಪೊಲೀಸು, ಈಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅವರು ಒನ್ ಆಫ್ ದಿ ಪಾರ್ಟ್ನರ್ ಆ ಪಿಕ್ಚರ್ಗೆ. ಒಟ್ಟು 5 ಜನ ಪಾರ್ಟ್ನರು. ಅದ್ರಲ್ಲಿ ನಾನು ಮೇನ್ ಪ್ರೊಡ್ಯೂಸರ್. ಅಂದರೆ ಪಟೇಲಾಗ. ಅದು ಪ್ರೀಸೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದು ನಾವು ಅವಾಗ. ಇದಾದಮೇಲೆ ಬೇಡ ಅಂತ ಸುಮ್ಮನೆ ಫಿಲಮ್ ಪ್ರೊಡಕ್ಷನ್ ಬೇಡ ಅಂತ ಸುಮ್ಮನೆ ಆಗಿಬಿಟ್ಟಿದ್ವಿ. ಆಮೇಲೆ ತಿರ್ಗಾ ನಮ್ಮ ಸ್ನೇಹಿತರು ತುಂಬ ಸುರೇಶ್ ಗೌಡ್ರು, ನಮಗೆ ಒಂದು 40 ವರ್ಷದಿಂದ ಪರಿಚಯ ಅವರು. ಆವಾಗ ಅವ್ರು ತಿರ್ಗಾ ಇಂಡಸ್ಟ್ರಿಯಲ್ಲಿ ಅಂದ್ಬಿಟ್ಟು ಪ್ರೀಸೆ ಅಂತ ಫಸ್ಟ್ ಪಿಕ್ಚರ್ ಮೈಸೂರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಅಲ್ಲಿಂದ ಸ್ವಲ್ಪ ಪರವಾಗಿಲ್ಲ. ಅಲ್ಲೂ ಡಿಸ್ಟ್ರಿಬ್ಯೂಷನ್ಲೂ ಪ್ರಾಬ್ಲಮ್ಮೇ, ಸುಮಾರು ಪಿಕ್ಚರ್ ಲಾಸು. ಯಜಮಾನ ನಾವೇ ಮಾಡಿದ್ವಿ ಮೈಸೂರಿಗೆ. ಅದು ಪಿಕ್ಚರ್ ಬಿಫೋರ್ ರಿಲೀಸ್ ಮಾರ್ಬಿಟ್ವಿ. ಅಂದರೆ ಯಜಮಾನ ಸರ್ ನಿಮ್ಮ ನಿರ್ಮಾಣದಲ್ಲಿ ಬಂದಿದ್ದ? ನಾವಿಲ್ಲ, ರೆಹಮಾನ್ ಪ್ರೊಡ್ಯೂಸರು, ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ ಮೈಸೂರು ಮಂಡ್ಯ ಹಾಸನ್ಗೆ. ಬಿಫೋರ್ ರಿಲೀಸೇ ಮೈಸೂರು ಮಂಡ್ಯ ಹಾಸನ್ಗೆ ತೊಗೊಂಡಿದ್ವಿ ನಾವು. ಪಿಕ್ಚರ್ ರಿಲೀಸ್ಗಿಂತ ಮುಂಚೆನೇ ಮಾರ್ಬಿಟ್ವಿ ನಾವು ಲಾಭಕ್ಕೆ. ನಾವು ತೊಗೊಂಡಿದ್ದು ಒಂದು 36 ಲಕ್ಷಕ್ಕೆ, 56 ಲಕ್ಷಕ್ಕೆ ಮಾಡಿದ್ವಿ. 20 ಲಕ್ಷ ಲಾಭಕ್ಕೆ ಮಾರಿದ್ವಿ.
ಬಟ್ ಅದು ಒಂದೇ ಥಿಯೇಟ್ರಲ್ಲಿ 1 ಕೋಟಿ ಬಂತು, ಮೈಸೂರು ಲಕ್ಷ್ಮೀ ಥಿಯೇಟ್ರಲ್ಲಿ. ಆ ಥರ ತೊಗೊಂಡವ್ರಿಗೆ ಒಳ್ಳೆ ದುಡ್ಡು ಆಯ್ತು ಅಷ್ಟೇ. ಅಂದ್ರೆ ಯಜಮಾನಿಗೆ. ಯಜಮಾನ ಮೈಸೂರಿಗೆ ಮಾಡಿದ್ವಿ, ಮೈಸೂರು ಮಂಡ್ಯ ಹಾಸನ್ಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಹುಚ್ಚ ಮಾಡಿದ್ವಿ ಮೈಸೂರು ಮಂಡ್ಯ ಹಾಸನ್ಗೆ. ಸುಮಾರು ಒಂದು 35-40 ಪಿಕ್ಚರ್ ಮಾಡಿದ್ವಿ. ಸುರೇಶ್ ಗೌಡ್ರೆ ಅದಕ್ಕೆಲ್ಲ ಮೇಯ್ನು ಪಾಲ್ದಾರು. ಅವ್ರ ಜೊತೆ ನಾವು ಜೊತೆಲಿದ್ವಿ ಅಷ್ಟೇ. ಆಮೇಲೆ ಇಂಡಸ್ಟ್ರಿ ಬಿಟ್ಬಿಟ್ವಿ. ಆಮೇಲೆ ಈ ಥರ ಸ್ಯಾಟ್ಲೈಟು ಬೈ ಮಾಡೋದು, ಸ್ಯಾಟ್ಲೈಟು ಮತ್ತು ಹಿಂದಿಗೆ ಡಬ್ಬಿಂಗ್ ರೇಟ್ಸು. ಅಲ್ಲಿ ನನಗೆ ಒಬ್ಬರು ಸ್ನೇಹಿತರಿದ್ದಾರೆ, ಪ್ರೇಮ್ ವ್ಯಾಸ್ ಅಂತ. ಅವರು ಯಾವ ಪಿಕ್ಚರ್ ಬೇಕು ನನಗೆ ಫೋನ್ ಮಾಡ್ತಾರೆ, ನಾನು ಅವ್ರಿಗೆ ಆ ಪಿಕ್ಚರ್ ಇಲ್ಲಿ ಬೈ ಮಾಡಿ ಕೊಡ್ತಿದ್ದೆ ಅವ್ರಿಗೆ. ಇಲ್ಲ ಇವಾಗಿಲ್ಲ, ಇವಾಗ ಡಿಸ್ಟ್ರಿಬ್ಯೂಷನ್ ಬಿಟ್ಟು ಅದು 10-12 ವರ್ಷ ಆಗೋಯ್ತು. ಇವಾಗ ಡಬ್ಬಿಂಗ್ ರೇಟ್ಸ್ ಬೈ ಮಾಡಿದೆ, ಅದು ಈಗ 4-5 ವರ್ಷದ ಫಿಲಮ್ ಟಚ್ ಬಿಟ್ಬಿಟ್ಟಿದ್ದೀವಿ. ಈಗ ಅದು 2004ಇಂದ ಒಂದು 200-300 ಪಿಕ್ಚರು ನಾನು ಡಬ್ಬಿಂಗ್ ರೇಟ್ಸ್ ಮಾಡಿಸಿದ್ದೀನಿ ಹಿಂದಿಗೆ. ಹೌದು, ಇದೇ ಊರೇ. ನಮ್ಮ ತಾಯಿಗೆ, ನಮ್ಮ ಅಜ್ಜಿಗೆ ನಮ್ಮ ತಂದೆ ಒಬ್ಬರೇ ಮಗ, ಒಬ್ಬರೇ. ಹೆಣ್ಮಕ್ಳೆಲ್ಲ ಯಾರೂ ಇಲ್ಲ, ಒಬ್ಬರೇ ಮಗ ಅಷ್ಟೆ. ಲಾಸ್ಟ್ ಮೂವಿ ನನಗೇನೋ ಅವಳ ಚರಿತ್ರೆ ಅಂತ ಅನಿಸುತ್ತೆ. ಅದು ಸತ್ಯ ಒಂದು 8-9 ವರ್ಷ ಆದಮೇಲೆ ಆಯಿತು. 87ನಲ್ಲಿ ನಮ್ಮ ಫಾದರ್ ಎಕ್ಸ್ಪೈರ್ಡ್ ಆಗಿತ್ತು. ಅದು ಅವಾಗೇ ಶೂಟಿಂಗ್ ಆಗಿತ್ತು ಅನಿಸುತ್ತೆ. ಅದಾದಮೇಲೆ ಯಾರೋ ವಾಯ್ಸ್ ಬೇರೆಯವ್ರು, ಯಾರೋ ರಾಜಗೋಪಾಲ್ ಅಂತ ವಾಯ್ಸ್ ಕೊಟ್ಟಿದ್ದು ಅದಕ್ಕೆ, ನಮ್ಮ ಫಾದರ್ ಪಿಕ್ಚರ್ಗೆ. ಅವಳ ಚರಿತ್ರೆ ಅಂತ ಅನಿಸುತ್ತೆ. ರಮೇಶ್ ಪಿಕ್ಚರು ಲಾಸ್ಟ್ ಪಿಕ್ಚರ್ ಅಂತ ಅನಿಸುತ್ತೆ, ನನಗೆ ಗೊತ್ತಿರೋ ಪ್ರಕಾರ ಇರಬೇಕು. ಅದು ತಂದೆಯವ್ರದ್ದು ಸಮಾಧಿ ಎಲ್ಲಿದೆ? ಇಲ್ಲ, ಅದೆಲ್ಲ ಏನಿಲ್ಲ. ನಾವಿಲ್ಲೇ ಹರಿಶ್ಚಂದ್ರ ಘಾಟಲ್ಲೇ ಇದು ಮಾಡಿದ್ದು. ಸಮಾಧಿ ಅಂತ ನಮಗೇನು ಇದೆಲ್ಲ ಏನು ಇರಲಿಲ್ಲ ಅವಾಗ, ಇದಿಲ್ಲ. ಇಲ್ಲಿ ಹರಿಶ್ಚಂದ್ರ ಘಾಟಲ್ಲೇ ಇದು ಮಾಡಿದ್ದು. ಸರ್, ಈಗಲೂ ಕೂಡ NS ರಾವ್ ಅವ್ರದ್ದು ಹೆಸರು ಈ ರೋಡಕ್ಕೆ, ಅಂದರೆ ಸುಬ್ರಹ್ಮಣ್ಯ ನಗರಕ್ಕೆ ಇಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ, ನಿಜನಾ? ಇಟ್ಟಿದ್ದಾರೆ, ಕಾರ್ಪೊರೇಷನಿಂದ ಅಪ್ರೂವಲ್ ಆಗಿದೆ. ಅದು ಪ್ಯಾಲೇಸ್ ಗುಟ್ಟಳ್ಳಿ ಇದೆಯಲ್ಲ, ಇಲ್ಲಿ ವೈಲಿ ಕಾಲದ ಪ್ಯಾಲೇಸ್ ಗುಟ್ಟಳ್ಳಿ ಇದೆ, ಅಲ್ಲೇ ನಾವೆಲ್ಲ ಹುಟ್ಟಿದ್ದೆ. ಉಲ್ಛತ್ರ ಅಂತ ಇತ್ತು, ಅಲ್ಲೇ ಇದ್ದಿದ್ದು. ನಾನು ಇಲ್ಲಿ ಬಂದಾಗ 3ನೇ ಕ್ಲಾಸು, ಅಂದರೆ 8 ವರ್ಷ ಇರ್ಬೋದು ಅನಿಸುತ್ತೆ. ಈಗ 54 ವರ್ಷ, 46 ವರ್ಷ ಆಯಿತು ನಾವು ಇಲ್ಲಿ ಬಂದು, ಸುಬ್ರಹ್ಮಣ್ಯನಗರಕ್ಕೆ ಬಂದು. ತಂದೆಯವರು ಹೋದಾಗ ಅಂದರೆ ನಾವು ಒಂದೇ ಆಗ್ಬಿಟ್ವಿ ಅಂತಾನ, ಅಥವಾ ಒಂದು ಶಕ್ತಿ ನಮ್ಮಿಂದ ದೂರ ಆಯಿತು? ಇಲ್ಲ, ಅವಾಗೆಲ್ಲ ನಮಗೇನು ಅಷ್ಟ ಇದೇ ಇಲ್ವಲ್ಲ. ನಾವೇನು ಅವಾಗ ಇದ್ರೇನೋ ಒಂದು 16-17 ವರ್ಷ, ಏನು ಮಾಡೋಕ್ಕಾಗುತ್ತೆ? 16 ವರ್ಷದಲ್ಲಿ ನಮಗೇನು ಅಷ್ಟು ಐಡಿಯಾನೂ ಇಲ್ಲ. ಎಲ್ಲ ನಮ್ಮ ತಾಯೇ ನಮಗೆ ಇದು. ಇವತ್ತು ನಾವೇನಾರ ಇದೀವಿ ಅಂದರೆ ನಮ್ಮ ತಾಯೇ ಕಾರಣ. ನಾವು ಒಂದು ಸ್ಟೇಜ್ಗೆ ಹೋಗ್ಬೇಕಾದ್ರೆ ನಮ್ಮೆಲ್ಲರಿಗೂ 4 ಜನ, 2 ಹೆಣ್ಮಕ್ಳಿಗೆ, ನನಗೆ ಎಲ್ಲ ಮದುವೆ ಮಾಡಿ, ಅವರು ನಮ್ಮ ಫಾದರ್ ಇದ್ದಾಗೆ ನಾವು ಹಸು ಕಟ್ಟಿದ್ವಿ. 40 ವರ್ಷ ಹಸು ಕಟ್ಟಿದ್ವಿ ನಾವು. ನಮ್ಮ ಫಾದರ್ ಇದ್ದಾಗ ನಾವು ಹಸು ಕಟ್ಟಿದ್ವಿ. ನಮ್ಮ ಫಾದರ್ ಹಸು ಇತ್ತು, ಹಾಲು ಡೈರಿ ಇತ್ತು, ಎಲ್ಲ ನಮ್ಮ ಮದರೇ ನೋಡ್ಕೋತಾಯಿದ್ರು. ಇವತ್ತೇನಾರ ಒಂದು ಲೆವೆಲ್ಗೆ ಅದಕ್ಕೆಲ್ಲ ಕಾರಣ ನಮ್ಮ ತಾಯಿ. ಇವತ್ತೆಲ್ಲ ಅವರೇ ಅಷ್ಟೇ ಕಷ್ಟಪಟ್ಟು ಎಲ್ಲರಿಗೂ ಮದುವೆ ಮಾಡಿ, ಹೆಣ್ಮಕ್ಳಿಗೆ ನಮಗೆ ಎಲ್ಲ ಮದುವೆ ಮಾಡಿ ಒಂದು ಜವಾಬ್ದಾರಿಯಿಂದ ನಿಲ್ಲಿಸಿ. ಈಗ ನಮ್ಮ ಮದರು ಎಕ್ಸ್ಪೈರ್ಡ್ ಆಗಿ 4 ವರ್ಷ ಆಯಿತು. ನಮ್ಮದೇನು ಜಮೀನೇನಿಲ್ಲ, ಯಾವುದೂ ಇಲ್ಲೇ ಹರಿಶ್ಚಂದ್ರ ಘಾಟಲ್ಲೇ. ಅವಾಗೆಲ್ಲ ಆರ್ಟಿಸ್ಟ್ಗೆ ದುಡ್ಡು ಅಂತ ಡಿಮ್ಯಾಂಡ್ ಇಲ್ಲ. ಆರ್ಟಿಸ್ಟ್ ಎಲ್ಲ ಯಾರೂ ಅಷ್ಟು ಡಿಮ್ಯಾಂಡ್ ಮಾಡ್ತಾಯಿಲ್ಲ. ಇವತ್ತೊಂದು ಫಂಕ್ಷನ್ಗೆ ಕರೆದ್ರೆ 20,000-30,000 ಹೇಳ್ತಾರೆ ಆರ್ಟಿಸ್ಟು. ದುಡ್ಡು ಇಲ್ದಿರ ಯಾವ ಆರ್ಟಿಸ್ಟು ಒಂದು ಫಂಕ್ಷನ್ಗೆ ಹೋಗಲ್ಲ. ಅವತ್ತು ಬರೀ ಒಂದು ಸನ್ಮಾನ ಮಾಡಬೇಕು ಅಂತಂದ್ರೂ ಬೀದರ್ಗೆ ಹೋಗೋರು, ಒಂದು ಹಾರ, ಒಂದು ಶಾಲ್ಗೆ ಹೋಗೋರು. ಅವತ್ತೆಲ್ಲ ದುಡ್ಡಿಗೆಲ್ಲ ಆ ಥರ ಡಿಮ್ಯಾಂಡ್ ಏನಿಲ್ಲ. ಅದರಲ್ಲಿ 4 ಜನ ಮಕ್ಕಳಿಗೆ ಸಾಕಿದ್ದಾರೆ. ನಮ್ಮ ಇಲ್ಲಿ ಕಂಟ್ರಿ ಸ್ಟುಡಿಯೋ ಹತ್ರ ಒಂದು ಜಾಗ ಮಾಡಿದರು ನಮ್ಮ ಫಾದರೇ. ಇದು ನಮ್ಮ ಫಾದರೇ ತೊಗೊಂಡಿದ್ದು. ನಾವು ತೊಗೊಂಡಿದ್ದೀಗ ಇಲ್ಲಿದೆ, ನಮಗೆ ಬಾಡಿಗೆ ಬರ್ತದೆ ಮೇಲ್ಗಡೆ. ನನಗೆ 1 ಲಕ್ಷ ರೂಪಾಯಿ ಬಾಡಿಗೆ ಬರ್ತದೆ. ಅದೆಲ್ಲ ಏನಿಲ್ಲ ಇವಾಗ. ಇಲ್ಲಿ ಸ್ಟುಡಿಯೋ ಹತ್ರ 60-40 ಇದೆ, ಅದೆಲ್ಲ ನಮ್ಮ ತಂದೆನೇ ಮಾಡಿದ್ದು. ಅದು ಬಟ್ ತುಂಬ ಚಿಕ್ಕ ಏಜ್. ನಮ್ಮ ಫಾದರ್ ಹೋದಾಗಿದ್ದರೆ ಒಂದು 45 ಇಯರ್ಸ್ ಇರ್ಬೋದು ಅಷ್ಟೇ. ಅವಾಗೆಲ್ಲ ಏನು ಮಾಡೋಕ್ಕಾಗುತ್ತೆ 45 ವರ್ಷದಲ್ಲೆಲ್ಲ. ಅವಾಗ ಅದೇ ಸ್ವಲ್ಪ ಡ್ರಿಂಕ್ಸ್ ಸ್ವಲ್ಪ ಇದಿತ್ತು ಅವ್ರಿಗೆ ಅಷ್ಟೇ. ಅವ್ರಿಗೆ ಅಷ್ಟು ಪ್ರಾಬ್ಲಮ್ ಅದೇ ಅಷ್ಟೇ. ನಮ್ಮ ಫಾದರ್ ಡೈಲಾಗೆಲ್ಲ ಅವರೇ ಬರ್ಕೊಳ್ಳೋರು. ಬೇರೆ ಪಿಕ್ಚರ್ಗೂ ಬರೆದಿರೋ ಡೈಲಾಗು ಒಂದು 30-40 ಪಿಕ್ಚರ್ಗೆ ಡೈಲಾಗ್ ಬರೆದಿದ್ದಾರೆ. ಆಮೇಲೆ ನಮ್ಮ ಫಾದರ್ ಪಿಕ್ಚರ್ಗೆ ಮತ್ತು ಅವ್ರಿಗೆ ಯಾರು ಕೌಂಟ್ರ್ ಇಡ್ತಾರೆ, ಅವ್ರ ಅಪೋಸಿಟ್ ಉಮಾಶಿ ಇರ್ತಾರೆ, ಯಾರು ಇರ್ತಾರೆ, ಇವರೇ ಡೈಲಾಗ್ ಬರೆಯೋರು. ಉಮಾಶಿಗಾಗಲಿ ಇವರೇ ಬರೆದು ಇದು ಮಾಡೋರು ಅಷ್ಟೇ. ನಮ್ಮ ಫಾದರ್ಗೆ ಇದಕ್ಕೆ ಆಲ್ಮೋಸ್ಟು ಅವರೇ ಬರ್ಕೊಳ್ಳೋರು. ನಮ್ಮ ಬೇಸಿಕಲಿ ನಮ್ಮ ಫಾದರು ಡೈಲಾಗ್ ರೈಟ್ರು. ಅದರಿಂದ ನಮ್ಮ ಫಾದರ್ ಪಿಕ್ಚರ್ಗೆಲ್ಲ ಅವರೇ ಡೈಲಾಗ್ ಬರ್ಕೋತಾಯಿದ್ರು, ಅವರೇ ಬರ್ಕೊಳ್ಳೋರು ಡೈಲಾಗು. ಅವ್ರಿಗೆ ಆಪೋಸಿಷನ್ ಅವ್ರಿಗೂ ಅವರೇ ಬರೆಯೋರು. NS ರಾವ್ ಅಂತಂದರೆ ನರಸಿಂಗ್ ರಾವ್ ಅಂತ, ಫಿಲಮ್ಗೋಸ್ಕರ ಶಾರ್ಟ್ ಮಾಡ್ಕೊಂಡು NS ರಾವ್ ಅಂತ ಮಾಡ್ಕೊಂಡು